ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವದ ಸಂಭ್ರಮ ಮನೆ ಮಾಡಿದೆ. ಗಾಂಧಿ ಭಾರತ್ ಹೆಸರಿನಲ್ಲಿ ಕಾಂಗ್ರೆಸ್ ಸಮಾವೇಶ ನಡೀತಾ ಇದೆ. ಬೆಳಗಾವಿಯ ವೀರಸೌಧದಲ್ಲಿ ಗಾಂಧಿ ಪ್ರತಿಮೆಯನ್ನ ಉದ್ಘಾಟಿಸಲಾಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಗಾಂಧಿ ಪ್ರತಿಮೆಯನ್ನ ಉದ್ಘಾಟಿಸಿ ಕಾಂಗ್ರೆಸ್ ಅಧಿವೇಶನಕ್ಕೆ ಚಾಲನೆ ನೀಡಿದರು. ಸಿಪಿಎಡ್ ಕಾಲೇಜು ಮೈದಾನದಲ್ಲಿ ನಾಳೆ ಬೃಹತ್ ಸಮಾವೇಶವೂ ಕೂಡ ಇದೆ. ಐತಿಹಾಸಿಕ ಕಾರ್ಯಕ್ರಮಕ್ಕೆ ಘಟಾನುಘಟಿಗಳು ಆಗಮಿಸಲಿದ್ದಾರೆ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್, ಕೇಂದ್ರದ ಮಾಜಿ ಸಚಿವ ಶಶಿ ತರೂರ್ ಸೇರಿದ ಹಾಗೆ ವಿವಿಧ ಗಣ್ಯರು ರಾಜ್ಯಕ್ಕಾಗಮಿಸಿದ್ದಾರೆ. ನಾಳೆ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಂಭ್ರಮ ಇದೆ. ದೇಶದ ವಿವಿಧ ಕಡೆಯಿಂದ ಕಾಂಗ್ರೆಸ್ ನಾಯಕರು ಆಗಮಿಸಿದ್ದಾರೆ. ಬೆಳಗಾವಿಯ ವೀರಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಗಾಂಧೀಜಿ ಪ್ರತಿಮೆಯನ್ನ ಅನಾವರಣಗೊಳಿಸಿದರು. ಇನ್ನು ಖಾದಿ ಉತ್ಸವಕ್ಕೂ ಕೂಡ ಚಾಲನೆ ನೀಡಿದರು ಸಿಎಂ ಸಿದ್ದರಾಮಯ್ಯ. ಇದೇ ಸಂದರ್ಭದಲ್ಲಿ ಬೆಳಗಾವಿ ನಗರದ ಸರ್ದಾರ್ ಮೈದಾನದಲ್ಲಿ ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಕೂಡ ನಡೀತಾ ಇದೆ. 1924ರ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಗಾಂಧೀಜಿಯವರ ಆ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಇವತ್ತು ಶತಮಾನೋತ್ಸವ ನಡೀತಾ ಇದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಈ ಶತಮಾನೋತ್ಸವ ಸಂಭ್ರಮವನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ವಿಸ್ತೃತ ಕಾಂಗ್ರೆಸ್ ಕಾರ್ಯಕಾರಿಣಿಯ ಸಭೆಯಲ್ಲಿ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲಗಳು ಕೂಡ ಇದೆ. ಕಾರ್ಯಕಾರಿಣಿ ನಡೆಯುವಂಥ ಜಾಗದಲ್ಲಿ ನಾನಿದ್ದೇನೆ. ನೀವು ಗಮನಿಸ್ಬೋದು, ಒಂದು ವೇದಿಕೆ ಕೂಡ ಸಿದ್ಧವಾಗಿದೆ. ಇದು ವೀರಸೌಧ, ಅಂದರೆ 1924ರಲ್ಲಿ ಕಾಂಗ್ರೆಸ್ ಅಧಿವೇಶನ ಏನು ನಡೆದಿತ್ತು, ಗಾಂಧೀಜಿಯವರಿಗೆ ಏನು ಅಧ್ಯಕ್ಷತೆ ವಹಿಸಿದ್ರು, ಆ ಜಾಗದಲ್ಲಿ ಈಗ ಇರುವಂಥದ್ದು ವೀರಸೌಧ. ಬೆಳಗಾವಿಯ ಟಿಳಕವಾಡಿಯಲ್ಲಿ ಇರ್ತಕ್ಕಂಥದ್ದು ಸುಮಾರು 85 ಎಕರೆ ಪ್ರದೇಶದಲ್ಲಿ ಆ ಸಮಾವೇಶ ನಡೆದಿತ್ತು, ಅಂದರೆ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಈಗ ಆ ಒಂದು ಕುರುಹು ಇರ್ತಕ್ಕಂಥದ್ದು ವೀರಸೌಧವಾಗಿ. ಸೊ ಹಾಗಾಗಿ ಇವತ್ತಿನ ಕಾರ್ಯಕಾರಿಣಿ ಸಭೆ ಕೂಡ ವೀರಸೌಧದಲ್ಲೇ ನಡೀತಾ ಇದೆ. ಅದಕ್ಕಾಗಿಯೇ ಪ್ರತ್ಯೇಕವಾಗಿ ಒಂದು ವೇದಿಕೆಯನ್ನು ಕೂಡ ಕಾಂಗ್ರೆಸ್ ನಾಯಕರು ಹಾಕಿರುವಂಥದ್ದು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆಗೆ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಸುಮಾರು 200 ಮಂದಿ ಈ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿಯಲ್ಲಿದೆ. ಅಂದರೆ ವಿಸ್ತೃತ ಕಾರ್ಯಕಾರಿಣಿ ಕಮಿಟಿ ಒಳಗೆ ಎಲ್ಲ ಆಲ್ ಇಂಡಿಯಾ ಪ್ರೆಸಿಡೆಂಟ್ಗಳಿರ್ಬೋದು, ಮುಂಚೂಣಿ ಘಟಕಗಳ ಆಲ್ ಇಂಡಿಯಾ ಅಧ್ಯಕ್ಷರಿರ್ಬೋದು, ಯುವ ಕಾಂಗ್ರೆಸ್ ಆಲ್ ಇಂಡಿಯಾ ಅಧ್ಯಕ್ಷರಿರ್ಬೋದು, ಜೊತೆಗೆ SC/ST ಆಲ್ ಇಂಡಿಯಾ ಅಧ್ಯಕ್ಷರಿರ್ಬೋದು, ಈ ಥರದ ಎಲ್ಲ ರೀತಿಯಾದಂತಹ ರಾಷ್ಟ್ರ ಘಟಕಗಳ ಅಧ್ಯಕ್ಷರುಗಳು ಈ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸೊ ಕಾರ್ಯಕಾರಿಣಿ ಸಭೆ ಕೂಡ ಒಂದು ರೀತಿ ಗಾಂಧೀಜಿ ಅನುಸರಿಸ್ತಾ ಇದ್ದಂಥ ವಿಧಾನದಲ್ಲೇ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ರಿಗೂ ಕೂಡ ಕುಳಿತುಕೊಳ್ಳೋದಕ್ಕೆ ಹಾಸಿಗೆಗಳನ್ನು ಹಾಕಲಾಗಿದೆ. ಎಲ್ಲೂ ಅಂದರೆ ಯಾರಿಗೆ ಕುಳಿತುಕೊಳ್ಳೋಕ್ಕಾಗಲ್ಲ ಅಂಥವ್ರಿಗೆ ಚೇರ್ನ ವ್ಯವಸ್ಥೆ ಇದೆ, ಯಾರು ಆರಾಮಾಗಿ ಕುಳಿತುಕೊಳ್ಬೋದು ಅಂಥವರಿಗೆ ಕೆಳಗಡೆ ಹಾಸಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ಇದರ ಪಕ್ಕದಲ್ಲಿ, ಅಂದರೆ ಕಾರ್ಯಕಾರಿಣಿ ನಡೆಯುವಂಥ ಪಕ್ಕದಲ್ಲೇ RR ನಗರದ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮುನಿರತ್ನ ದೂರು ಕೊಟ್ಟಿದ್ದಾರೆ. ನಂದಿನಿ ಲೇಔಟ್ನಲ್ಲಿ ದೂರು ದಾಖಲಾಗಿದೆ. ದೂರಿನಲ್ಲಿ ಡಿಕೆ ಶಿವಕುಮಾರ್, ಸುರೇಶ್ ಕುಸುಮ ಹೆಸರು ಉಲ್ಲೇಖ ಮಾಡಿದ್ದಾರೆ. ವಕೀಲರ ವೇಷದಲ್ಲಿ ಬಂದು ರಾಜೀನಾಮೆ ನೀಡುವಂತೆ ಬೆದರಿಕೆ ಕೂಡ ಹಾಕಲಾಯಿತಂತೆ. ಡಿಕೆ ಸುರೇಶ್ ಚುನಾವಣೆಯಲ್ಲಿ ಸೋಲಿಸಿದ್ದಕ್ಕೆ ನೊಂದಿದ್ದಾರೆ. ಡಿಕೆ ಸುರೇಶ್ ಖುಷಿ ಆಗಬೇಕಿದ್ರೆ ಕುಸುಮ ಶಾಸಕಿ ಆಗಬೇಕು. ಲಕ್ಷ್ಮಿ ಹೆಬ್ಬಾಳ್ಕರ್ ರೀತಿ ಬೆಂಗಳೂರಿನಲ್ಲಿ ಕುಸುಮ ಇರಬೇಕು. ಇಲ್ಲವಾದರೆ ನಿನ್ನೆ ವಿರುದ್ಧ ಪೋಕ್ಸೋ ಕೇಸ್ ಹಾಕಿ ಜೈಲಿಗೆ ಕಳಿಸ್ತೇವೆ, ನಿನ್ನ ವಿರುದ್ಧ ಪೋಕ್ಸೋ ಕೇಸ್ ಹಾಕಿ ಜೈಲಿಗೆ ಕಳಿಸ್ತೇವೆ, ವಕೀಲರ ವೇಷದಲ್ಲಿ ಬಂದು ಬೆದರಿಕೆ ಹಾಕಿದ್ದಾರೆ ಅಂತ FIR ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆಸಿಡ್ ಮೊಟ್ಟೆ ಒಡೆಯುವ ಬೆದರಿಕೆ ಹಾಕಿದ್ದಂತಹ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿ ಪೊರಕೆಯಿಂದ ಹೊಡಿಸೋದಾಗಿ ಧಮಕಿ ಕೂಡ ಹಾಕಿದ್ರಂತೆ. ಮೆಡಿಕಲ್ ಕ್ಯಾಂಪ್ನಲ್ಲಿ ಕೊಲೆಗೆ ಸ್ಕೆಚ್ ಹಾಕಿದ್ರು ಅಂತಲೂ ಕೂಡ FIR ನಲ್ಲಿ ಉಲ್ಲೇಖ ಇದೆ. ಶಾಸಕ ಮುನಿರತ್ನ ನೀಡಿದ ದೂರಿನ ಮೇಲೆ ನಂದಿನಿ ಲೇಔಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ, FIR ದಾಖಲಾಗಿದೆ. FIR ನಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ಶಾಸಕ ಮುನಿರತ್ನ. ನೇರವಾಗಿ DCM ಡಿಕೆ ಶಿವಕುಮಾರ್ ಹಾಗೂ
ಡಿಕೆ ಸುರೇಶ್ ಮೇಲೇನೆ ಆರೋಪ ಮಾಡಿದ್ದಾರೆ. ಮೊಟ್ಟೆ ಎಸೆತ ಪ್ರಕರಣದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಕೂಡ ತಳಕು ಹಾಕೊಂಡಿದೆ. ನನಗೆ ಕೊಲೆ ಬೆದರಿಕೆ ಇದೆ, ನನಗೆ ಗನ್ ಮ್ಯಾನ್ ಕೊಡಿ ಅಂತ ಸರ್ಕಾರಕ್ಕೆ ಕೇಳಿದ್ದೆ, ಆದರೆ ಇದುವರೆಗೂ ಕೂಡ ಆ ವ್ಯವಸ್ಥೆ ಆಗಿಲ್ಲ. ಈ ಬಗ್ಗೆ ರಾಜ್ಯಪಾಲರಿಗೂ ಮನವಿ ಮಾಡಿ ದೂರು ಕೊಟ್ಟಿದ್ದೆ. ಡಿಸೆಂಬರ್ 5ನೇ ತಾರೀಕು ನಾನು ಕೋರ್ಟ್ಗೆ ಹೋದಾಗ ಇಬ್ಬರು ವಕೀಲರ ರೂಪದಲ್ಲಿ ಬಂದು ನನಗೆ ಬೆದರಿಕೆ ಹಾಕಿದ್ರು. ನಮ್ಮ ಅಣ್ಣ ನೀನು 1 ಲಕ್ಷ ಓಟಿನಿಂದ ಸೋಲ್ಸಿದ್ದೀಯಾ, ನಿನ್ನನ್ನ ನಾವು ಸುಮ್ಮನೆ ಬಿಡಲ್ಲ, ಇನ್ನೂ ಕಾಲ ಮಿಂಚಿಲ್ಲ, ನೀನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡು, ಅಲ್ಲಿ ಕುಸುಮಾ ಶಾಸಕಿಯಾಗಿ ಹೆಬ್ಬಾಳ್ಕರ್ ತರ ಸಚಿವರಾಗ್ತಾರೆ, ಇಲ್ಲವಾದರೆ ಪೋಕ್ಸೋ ಕೇಸ್ನಲ್ಲಿ ಅರೆಸ್ಟ್ ಮಾಡಿಸ್ತೀವಿ ಅಂತ ಧಮಕಿ ಹಾಕಿದ್ರಂತೆ. ಇದೆಲ್ಲವೂ ಕೂಡ FIR ನಲ್ಲಿ ಉಲ್ಲೇಖ ಆಗಿದೆ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿದ್ದಾರೆ ಮುನಿರತ್ನ. ದೂರಿನಲ್ಲಿ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಕುಸುಮಾ ಹೆಸರು ಉಲ್ಲೇಖ ಇದೆ. ಜೊತೆಗೆ ವಕೀಲರ ವೇಷದಲ್ಲಿ ಬಂದು ರಾಜೀನಾಮೆ ನೀಡುವಂತೆ ಏನು ಬೆದರಿಕೆ ಹಾಕಿದ್ರು ಅದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಂದಿನಿ ಲೇಔಟ್ ಪೊಲೀಸರು ಹಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಘಟನಾ ಸ್ಥಳದಲ್ಲಿದ್ದಂತಹ ಸಾಕ್ಷಿಗಳಿಗೆ ವಿಚಾರಣೆಗೆ ಬರಬೇಕು ಅಂತ ಆ ನೋಟಿಸ್ನಲ್ಲಿ ಸೂಚಿಸಿದ್ದಾರೆ. ಮೊಟ್ಟೆ ಎಸೆದವರು ಯಾರು ಅಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಘಟನೆ ನಡೆದಾಗ ಸ್ಥಳದಲ್ಲಿ ಯಾರಿದ್ರು ಆ ವಿಡಿಯೋ ಸಂಗ್ರಹವನ್ನ ಮಾಡಿದ್ದಾರೆ ಪೊಲೀಸರು. ಮೊಬೈಲ್ ವಿಡಿಯೋ ಪರಿಶೀಲನೆ ಮಾಡ್ತಿದ್ದಾರೆ. ನಂದಿನಿ ಲೇಔಟ್ನಲ್ಲಿ ದೂರು ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ. ಮುನಿರತ್ನ ಅವರ ದೂರಿನ ಅನ್ವಯ FIR ದಾಖಲಿಸಿದ್ದಾರೆ ಪೊಲೀಸರು. ಆ FIR ದಾಖಲಿಸಿ ಹಲವು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವರಿಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಜೊತೆಗೆ ವಿಚಾರಣೆಗೆ ಬರಬೇಕು ಅಂತಲೂ ಕೂಡ ಆ ನೋಟಿಸ್ನಲ್ಲಿ ತಿಳಿಸಿದ್ದಾರೆ. ಮುನಿರತ್ನ ಮೇಲೆ ಮೊಟ್ಟೆ ದಾಳಿಗೆ ಪ್ರತಿಪಕ್ಷ ನಾಯಕ R. ಅಶೋಕ್ ಕಿಡಿಕಾರಿದ್ದಾರೆ. ಮೊಟ್ಟೆಯಲ್ಲಿ ಆಸಿಡ್ ಹಾಕಿದ್ರು ಅಂತ ಮುನಿರತ್ನ ಆರೋಪ ಮಾಡಿದ್ದಾರೆ. ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತಾ ಇದೆ. R. ಅಶೋಕ್ ಅವರ ಆಕ್ರೋಶದ ನುಡಿಗಳು. ಮುನಿರತ್ನ ಮೇಲೆ ದಾಳಿ ಆಗಿರೋದು ಖಂಡನೀಯ. ಸರಣಿಯಾಗಿ ಬಿಜೆಪಿ ನಾಯಕರ ಮೇಲೆ ದಾಳಿ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಮೇಲೂ ಕೂಡ ಕೇಸ್ಗಳಿವೆ. ಕಾಂಗ್ರೆಸ್ ನಾಯಕರ ಮೇಲೆ ಬಿಜೆಪಿಯವರು ದಾಳಿ ಮಾಡಿದ್ರು. ಮಾತೆತ್ತಿದ್ರೆ ಪ್ರಕರಣಗಳನ್ನ SITಗೆ ಕೊಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ R. ಅಶೋಕ್. ಅವ್ರ ಮೇಲೆ ಮೊಟ್ಟೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಮುನಿರತ್ನಮ್ಮ ಹೇಳೋ ರೀತಿ ಅದರಲ್ಲಿ ಆಸಿಡ್ ಹಾಕಿ ಹಲ್ಲೆ ಮಾಡಿದ್ದಾರೆ ಅಂತ ಮುನಿರತ್ನಮ್ಮ ಅವರು ಪದೇ ಪದೇ ಹೇಳಿದ್ದಾರೆ. ಇದನ್ನು ನೋಡಿದ್ರೆ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತೈತೆ. ಸರಣಿ ರೀತಿ ಒಂದು CT ರವಿಯ ಪ್ರಕರಣ ಆಯಿತು, ಆಗಿ ಇನ್ನ ಒಂದು ವಾರ ಆಗಿಲ್ಲ, ಆಗಲೇ ಇನ್ನೊಬ್ಬ BJP MLA ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನ ಸ್ಪಷ್ಟವಾಗಿ ತೋರ್ತಾ ಇದೆ. ಈ ಕಾಂಗ್ರೆಸ್ ಶಾಸಕರು ಒಂದು 10 ಶಾಸಕರ ಮೇಲೆ ಕೇಸಿದೆ. ಮರ್ಡರ್ ಕೇಸಿದೆ, ರೇಪ್ ಕೇಸಿದೆ, ದುಡ್ಡು ಹೊಡೆದಿರೋ ಕೇಸಿದೆ, ಲೂಟಿ ಕೇಸಿದೆ. ಒಂದು 10 ಜನ. ಹಂಗಾರೆ ಅಲ್ಲೆಲ್ಲ BJP ಅವರು ಇವ್ರ ಮೇಲೆ ಮೊಟ್ಟೆ ಹೊಡೆದಿದ್ರ, ಕಲ್ಲು ಹೊಡೆದಿದ್ರ? ಪ್ರಜಾಪ್ರಭುತ್ವದಲ್ಲಿ ಕೋರ್ಟ್ ತೀರ್ಮಾನ ಆಗೋವರೆಗೂ ಕೂಡ, ನ್ಯಾಯಾಲಯದಲ್ಲಿ ತೀರ್ಮಾನ ಆಗೋ ಕೂಡ ಅವನು ಆಪಾದಿತ ಅಲ್ಲ, ಅಪರಾಧಿ ಅಷ್ಟೇ. ಇವತ್ತು ಈ ರೀತಿ ದೌರ್ಜನ್ಯವನ್ನ ಮಾಡಿ ಮುನಿರತ್ನಮ್ಮ ಅವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಖಂಡನೀಯ. ಮಾತತ್ರ ಅದನ್ನು ಒಂದು SIT ಕೊಟ್ಬಿಡ್ತಾರೆ. ಇನ್ನ ಯಾವ ಮಾಡಿದ್ರೆ ಅದು ಒಂದು SIT, ಅದು ಒಂದು ರೆಗ್ಯುಲರ್ ಇವ್ರದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.